ಹೋಲುವ ಚೆಲುವರಿಲ್ಲ, ಲೋಕದ ಲಲನೆಯರ ಪರಿಯಲ್ಲ ನನ್ನಯ ರೂಪು ಬೇರೊಂದಿದೆಯಯ್ಯ ಅಂತ ಬಹಳ ಕಷ್ಟಪಟ್ಟು ಹೇಳ್ತಾನೆ. ಇವನಿಗೆ ಆ ಥರ ಹರುಷದ ಲುಬ್ಬಿ ಕೀಚಕ ಅನಿಲ ಜನ ಮೈದಡವಿ ವೃತ್ತಸ್ತನವ ಕಾಣದೆ ಎಲೆಗೆ ಕಲುಮೈಯಾದೆ ನೀನು, ಎಲೆಗೆ ಕಲುಮೈಯಾದೆ ಕಡುಗೋಮಲತೆ ಎತ್ತಲು, ಎಲೆಗೆ ಕಲುಮೈಯಾದೆ ಕಡುಕೋಮಲತೆ ಎತ್ತಲು, ಕರ್ಕಶಾಂಗದ ಬಲುಹಿದೆತ್ತಲು ಮಾಯವೇಷವ ಧರಿಸಿದೆಯೋ ಮೇನು ತಿರುಗೆನಲು, ಕೇಳಲವೋ ಪರಸತಿಗಳು ಪಿದಾತಂಗೆ ಅಮೃತ ವಿಷ, ಕೇಳಲವೋ ಪರಸತಿಗಳು ಪಿದಾತಂಗ ಅಮೃತ ವಿಷ, ಕೋಮಲತೆ ಕರ್ಕಶಬಹುದೆನುತ ತುಡುಕಿದನು ಮುಂದಲೆಯ. ಕೀಚಕ ದ್ರೌಪದಿಯ ಮೈ ಸೌರಕ್ಕೆ ಹೋಗ್ತಾನೆ. ಅವಳು ಲಾವಣ್ಯಲತಾಂಗಿ, ಲಾವಣ್ಯ ಸಾಗರದಿಂದೆದ್ದು ಬಂದಂತಹ ಲಾವಣ್ಯ. ಮುಟ್ಟಿದ ತಕ್ಷಣ ಭೀಮನ್ ಮೈ ಅದು ಲಾವಣ್ಯಲ್ಲಿ ಎಲೆಗೆ ಕಲುಮೈಯಾದೆ. ಕುಮಾರವ್ಯಾಸನ್ ಚಂದ ಇದು. ಎಲೆಗೆ ಕಲುಮೈಯಾದೆ ಕಡುಗೋಮಲತೆಯತ್ತ ಕರ್ಕಶಾಂಗದ ದೇಹವೆತ್ತವೇ ರಮಣಿ. ಇಷ್ಟೊಂದು ನೀನು ಹೀಗೆ ಇರುವುದಕ್ಕೆ ಸಾಧ್ಯವಾ? ನಾನು ನೋಡಿದ ದ್ರೌಪದಿಯ ದೇಹವೆಲ್ಲಿ, ಮುಟ್ಟಿದಾಗ ಕಲ್ಲು ಮುಟ್ಟದಂಗೆ ಆಗ್ತಾ ಇರೋ ನಿನ್ನ ದೇಹವೆಲ್ಲಿ ಅಂದಾಗ ಭೀಮಸೇನಂಗೆ ತಾಳ್ಮೆ ಕಮ್ಮಿ. ಅವನು ಹೇಳ್ದ, ಪರಸತಿಗೆ ಅಳುಪಿದ ತಂಗೆ ಅಮೃತವೂ ವಿಷಬಹುದು, ಕೋಮಲತೆ ಕರ್ಕಶವೆನುತ ತುಡುಕಿದನು ಮುಂದಲಯ. ಮುಗಿದೋಯ್ತಲ್ಲಿಗೆ ಅಷ್ಟೇ ಕೆಲಸ. ಚಪಾಳೆ ಫಡ ಹೋಗೆನತ ಹಾಯ್ದು ಹಿಡಿದನು ಕೀಚಕನ ತುರುಬ. ಇದಕ್ಕೆ ಸಿದ್ಧ ಆಗಿ ಬಂದಿರಲಿಲ್ಲ ಕೀಚಕ. ಅವನಿಗಿದ್ದದ್ದು ದ್ರೌಪದಿಯ ದೇಹವಷ್ಟೇ, ಮಿಕ್ಕಿದ್ದವನಿಗೆ ಬೇಕಿರಲಿಲ್ಲ. ತಿವಿದನು ಉರಮಣಿಸಿ ಮಾರತಿ ಕವಿದು ಹೆಣಗಿಸಿದನು, ಹೊಯ್ದಡೆ ಬವರಿಯಲ್ಲಿ ಏನು ಕಲಾತ್ಮಕವಾಗಿ ಸಾಯಿಸ್ತಾನೆ ಇವನನ್ನ ಕೀಚಕನ್ನ ಅಂದರೆ ನೀವು ಅದ್ರ ವರ್ಣನೆ ನೋಡಬೇಕು. ತಲೆಯನ್ನು ಎದೆಯೊಳಗಿಕ್ಕಿದನು, ತಲೆಯನೆದೆಯೊಳಗಿಕ್ಕಿ ಕೈ ಕಾಲ್ಗಳನ್ನು ಬಸುರೊಳು ಸಿಕ್ಕಿ ದೂರಕ್ಕೆ ತೊಲಗಿದನು, ತೋರಿದನು ರಮಣಿಗೆ ಕೀಚಕನ ಹದನ. ಕಳನ ಕಾಲನ ಕೋನ ತುಳಿದಂತೆ ಇಳೆಯೊಳೊರಗಿರೆ ಕಂಡು ಕಾಮಿನಿ ಕಳಕಳಿಸಿದಳು ಭೀಮಸೇನನಪ್ಪಿ ಮುಂಡಾಡಿ. ಸತ್ತೋದ ಮೇಲೆ ಕೈಕಾಲು ಮುರಿಯೋ ಅಗತ್ಯ ಬೀಳಲ್ಲ ಕೀಚಕನಿಗೆ. ಎಷ್ಟು ಚೆನ್ನಾಗಿ ಒಂದು ಉಂಡೆ ಮಾಡಿಬಿಡ್ತಾನೆ ಕೀಚಕನ್ನ. ಎಲ್ಲ ಹೊಟ್ಟೆ ಎದೆಯೊಳಗೆ ಇಡೀ ದೇಹ ತುಂಬಿರುತ್ತೆ. ಅದನ್ನು ನೋಡಿಬಿಟ್ಟು ಕಳನ ಕಾಲನ ಕೋಣ ತುಳಿದಂತಿತ್ತು ಕೀಚಕನ ದೇಹ. ದ್ರೌಪದಿಗೆ ಎಷ್ಟು ಸಂತೋಷ ಆಗತ್ತೆ ಅಂದರೆ ಭೀಮಸೇನನನ್ನ ಅಪ್ಪಿ ಉಂಡಾಡಿದಳು. ಇವನು ಹೇಳ್ತಾನೆ, ತರುಣಿ ಬಿಡೇ, ಈಗಲ್ಲ ಇದು, ಆಮೇಲೆ ನೋಡ್ಕೊಳ್ಳೋಣ, ನಾವು ಅಜ್ಞಾತವಾಸದಲ್ಲಿದ್ದೀವಿ, ಇನ್ನು ಇದಕ್ಕೆಲ್ಲ ಅವಕಾಶ ಇಲ್ಲ, ಸಾರೆನ್ನುತ್ತಾ ಹೋಗ್ಬಿಡು, ನೀನು ಇಲ್ಲಿ ಇರಬೇಡ, ಯಾಕಂದ್ರೆ ಮಿಕ್ಕವರು ಬರ್ತಾರೆ ಅಂತ ಹೇಳಿ ಭೀಮ ಮುಂದೆ ಹೋಗ್ತಾನೆ. ಎಲ್ಲ ಕಡೆಗೆ ಈ ಸುದ್ದಿ ತಲುಪ್ತು. ಕೀಚಕನನ್ನ ಯಾರೋ ಗಂಧರ್ವರು ಕೊಂದರಂತೆ ಅನ್ನುವ ಸುದ್ದಿ ನಮ್ಮ ದುರ್ಯೋಧನನ ಕಿವಿಗೂ ಬಂದು ಮುಟ್ಟಿತು. ಇವರೇನೋ ಪಾಪ ವನವಾಸ ಅಜ್ಞಾತವಾಸದಲ್ಲಿ ನೆಮ್ಮದಿಯಾಗಿ ಋಷಿಗಳು ಮುನಿಗಳ ಜೊತೆಗೇನೋ ಇದ್ರು. ದುರ್ಯೋಧನನಿಗೆ ರಾಜ್ಯವಿದ್ದು ಪ್ರತಿದಿನ ಪಾಂಡವರೆಲ್ಲಿದ್ದಾರೆ ಅಂತ ಆ ಶತ್ರುಗಳನ್ನು ಕುರಿತು ಯೋಚನೆ ಮಾಡುವ ಹಣೆ ಬರ ಇದೆಯಲ್ಲ, ಸಿಕ್ಕ ರಾಜ್ಯವನ್ನು ನೆಮ್ಮದಿಯಾಗಿ ಇರಕ್ಕಾಗಲಿಲ್ಲ ಅವನಿಗೆ. ಈ ಸುದ್ದಿ ಬಂದ ತಕ್ಷಣ ಅವನಿಗೆ ಅರ್ಥವಾಯಿತು, ಇದು ಭೀಮನ ಕೆಲಸವೇ. ಭೀಮನನ್ನು ಬಿಟ್ಟರೆ
ಇನ್ನು ಯಾರ ಕೈಲೂ ಇದು ಹರಿಯುವಂತಹ ಕೆಲಸವಲ್ಲ. ಹಾಗಿದ್ದರೆ ಪಾಂಡವರೆಲ್ಲರೂ ಅಲ್ಲಿಯೇ ಇರಬೇಕು ಅನ್ನುವ ನಿರ್ಧಾರಕ್ಕೆ ಬಂದು ತನ್ನ ಸೇನೆಯ ಜೊತೆಗೆ ಹೊರಟ ವಿರಾಟನ ರಾಜ್ಯಕ್ಕೆ. ಅವತ್ತಿನ ಕಾಲ ಇತ್ತರೆ ನಮ್ಮ ಪಂಪ ಬರೀತಾನೆ, ಪೆಣ್ಬುಯಿಲ್ ತುರುಗೋಳ್ ಅಂತ ಹೇಳಿ. ಅವತ್ತು ಗೋವು ಧನವನ್ನು ಗೋಧನ ಅಂತ ಕರೀತಿದ್ರು. ಹೆಣ್ಣಿನ ಆ ಅಳಲನ್ನು ಕೇಳೋದಕ್ಕೋಸ್ಕರ ಸಾವಿರಾರು ವೀರಗಲ್ಲುಗಳಿದ್ದಾವೆ. ಹೆಣ್ಣು ಮಕ್ಕಳ ಮಾನ ಉಳಿಸೋದಕ್ಕೋಸ್ಕರ ಹೋರಾಡಿ ಪ್ರಾಣ ಬಿಟ್ಟವರ. ಹಾಗೆ ಹಸುಗಳನ್ನು ಒಂದು ಊರಿನ ಮರ್ಯಾದೆ ಅಂತ ಭಾವಿಸ್ತಾ ಇದ್ರು. ಹಸುಗಳ ಮೇಲೆ ದಾಳಿ ಮಾಡಿದ್ರೆ ಊರಿನವರೆಲ್ಲ ಸುಮ್ಮನೆ ಕೂತಿರ್ತಾ ಇರಲಿಲ್ಲ. ಅದೊಂದು ಪ್ರತಿಷ್ಠೆಯ ಪಣವಾಗಿತ್ತು. ಅದು ಹಾಗೆ ಹಿಡ್ಕೊಂಡು ಹೋಗಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ವಿರಾಟನ ಗೋ ಸಂಪತ್ತನ್ನು ಹಿಡಿದಿಟ್ರೆ, ಯಾಕೆಂದರೆ ವಿರಾಟ ಬೇರೆ ಕಡೆ ಹೋಗಿದ್ದ, ಯುದ್ಧಕ್ಕೆ ಹೋಗಿದ್ದ, ಕೀಚಕ ಸತ್ತು ಹೋಗಿದ್ದಾನೆ. ಆಶ್ರಯದಾತನನ್ನ ಜೋಳವಾಳಿ ವೇಳೆವಾಳಿ ಅಂತ ಪಂಪ ಅವತ್ತಿಂದ ಬರೆದ ಪಂಪ ಭಾರತದಲ್ಲೂ ಅನ್ನ ಕೊಟ್ಟು ಮನೆಯ ಋಣ ತೀರಿಸಬೇಕು ಅಂತ ಇರುತ್ತಲ್ಲ, ಅದಕ್ಕಾಗಿಯಾದರೂ ಪಾಂಡವರು ಹೊರಗೆ ಬರ್ತಾರೆ. ಇವರನ್ನು ಹಿಡಿದಿಟ್ರೆ ಪುನಃ ಮತ್ತದೇ ವನವಾಸಕ್ಕೆ ಕಳಿಸ್ಬೋದು ಅಂತ ಹೇಳಿ. ಒಳ್ಳೇದು ಯೋಚನೆ ಮಾಡಿ ಪಾಪ ಎಂದು ಗೊತ್ತಿಲ್ಲ ಅವನಿಗೆ. ಹಾಗಾಗಿ ಮತ್ತೆ ಹೊರಟಾಗ ಇಡೀ ಆ ಗೋ ಸಂಪತ್ತನ್ನು ಸರಿಯಲ್ಲಿ ಇಟ್ಟರು. ಅದನ್ನು ಕಾಯ್ತಾ ಇದ್ದಂತಹ ಆ ಗೋವಳ ಓಡಿ ಬರ್ತಾನೆ. ಓಡಿ ಬಂದು ವಿರಾಟನ ಮಗನ ಹೆಸರು ಉತ್ತರ ಅಂತ ಹೇಳಿ, ಉತ್ತರ ಕುಮಾರ. ಅವನು ಅಂತಃಪುರದಲ್ಲಿ ಕೂತಿದ್ದ. ಅವನನ್ನು ಕುರಿತು ಹೇಳ್ತಾನೆ, 7 ಮನ್ನೆಯ ಗಂಡನಾಗ ನೃಪಾಲ ಕೌರವ ರಾಯ ತುರುಗಳ ಕೋಳ ಹಿಡಿದನು ಸೇನೆ ಬಂದುದು ಎಷ್ಟಗಲಲ್ಲಿ ಧರಣಿಯಗಲದಲ್ಲಿ. ಅಷ್ಟು ದೊಡ್ಡ ಸೇನೆ ಬಂದಿದೆ, ದಾಳಿ ಬರುತ್ತಿದೆ, ಕರೆಸಿಕೋ ನಿನ್ನಾಳುಗಳನ್ನ, ಹೊರಡು ರಾಣಿವಾಸವನ್ನ ಬಿಟ್ಟು ಹೊರಗೆ ಬಾ ಅಂತ ಹೇಳಿ ಹೇಳಿದಾಗ ಉತ್ತರ ಕುಮಾರ ಅವನನ್ನ ಕೇಳ್ತಾನೆ, ಏನೋ ಮೂಗಿನ ತುದಿಯಲ್ಲಿ ಬಿಳುಪೇನು? ಏನೆಲವೋ ತುದಿ ಮೂಗಿನಲ್ಲಿ ಬಿಳುಪೇನು? ದಗೆ ಹೊಯ್ದೇಕೆ ಬಂದೆ? ಇದೇನು ನಿನ್ನಿನ ರಣವನಯ್ಯನು ಗೆಲಿದುದೇನಾಯಿತು? ಏನು ಭಯಬೇಡಿನ್ನು ಕಲಹ ನಿಧಾನವರ್ತೆಯದೇನೆನಲು ಕುರುಸೇನೆ ಬಂದುದು ತುರುವ ಹಿಡಿದರು ಬಡಗ ದಿಕ್ಕಿನಲ್ಲಿ. ಉತ್ತರ ಕೇಳ್ತಾನೆ. ಅವನು ಅಷ್ಟು ಜೋರಾಗಿ ಉದ್ವೇಗದಿಂದ ಹೇಳ್ತಿದ್ರೆ ಅವನನ್ನು ಹಿಡ್ಕೊಂಡು ಕೌರವರು ಮೂಗಿನ ಮೇಲೆ ಒಂದು ಸುಣ್ಣದ ಪಟ್ಟೆ ಬರೆದು ಬಿಟ್ಟು ಕಳಿಸಿರ್ತಾರೆ. ಅಂದರೆ ಅದು ಒಂದು ಸಿಂಬಾಲಿಕ್ ವೇ. ಅಂದರೆ ಸೆರೆ ಹಿಡಿದಲ್ಲಿ ಒಬ್ಬನನ್ನು ಯಾರನ್ನಾರು ಕಳಿಸ್ಬಿಟ್ಟು ತೊಂದರೆ ಆಗಿದೆ, ಅವನದನ್ನು ಗೆಲ್ಲಕ್ಕಾಗದೆ ಉಳ್ಕೊಂಡವನು ಅಂತ ಹೇಳಿ ಕಳಿಸುವಂಥದ್ದು. ಇದು ಯುದ್ಧ ನೀತಿಯಲ್ಲಿ ಬರುವಂಥ ಒಂದು ಮಾರ್ಗ ಅದು. ಆಗ ಕೇಳಿದ ಮೂಗಿನ ಮೇಲೆ ಬಿಳುಬೇನದು, ಅದೊಂದು ಮಾರ್ಕ್ ಅದು. ಆಗ ಹೇಳ್ದ, ಯಾಕೆ ಬಿಡ್ತಾ ಬಂದಿದೀಯಾ? ಅಪ್ಪ ಗೆದ್ದಿದ್ದಾನಲ್ವ, ಮತ್ತೆ ನೀನು ಯಾಕೆ ಓಡ್ಕೊಂಡು ಬಂದಿದೀಯಾ ಅಂದಾಗ ಅವನು ಹೇಳ್ದ, ಎತ್ತ ದೂವಾಳಿಸುವಡೆ ಆನೆಗಳು ಅತ್ತಲಾನೆಯ ತಟ್ಟು. ಯಾವ ಕಡೆ ಕಣ್ಣಿನ ಆಲಿ ಹೋಗುತ್ತಾ ಅಲ್ಲೆಲ್ಲ ಆನೆಗಳಿದೆ, ಕುದುರೆಗಳಿದೆ. ಅಂತಹ ದೊಡ್ಡ ಸೇನೆ ಬಂದು ನಮ್ಮ ಇಡೀ ಗೋ ಸಂಪತ್ತನ್ನು ಹಿಡಿದು ಬಿಟ್ಟಿದೆ. ನೀನು ಇದೊಂದು ಅವಮಾನದ ಸಂಗತಿ, ನಮಗೆ ದಯವಿಟ್ಟು ಎದ್ದು ಬಾ ಅಂತ ಹೇಳಿದಾಗ ಅವನು ಹೇಳ್ತಾ ಇದ್ದಾನೆ, ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ. ಈ ಹುಡುಗ ಕೆಲಬಲನ ನೋಡಿದನು, ಮೀಸೆಯ ನಲುಗಿದನು, ತನ್ನಿದಿರ ಮೇಳದ ಲಲನೆಯರ ಮೊಗ ನೋಡುತ್ತ ಬಿರುದ ಕೆದರಿದನು. ಇದಕ್ಕೆ ಪಾಪ ಯುದ್ಧ ಭೂಮಿನೇ ನೋಡುಗೊತ್ತಿಲ್ಲ. ಹಾಗಾಗಿ ತಾನೇ ಶೂರ ಅಂತ ಅವನೇ ಅಂದ್ಕೊಂಡ್ಬಿಟ್ಟಿದ್ದಾನ ಅವನು ಪಾಪ. ಯಾಕಂದ್ರೆ ಯುದ್ಧ ಮಾಡಿದವನಿಗೆ ಯಾರ ಸೇನೆ ಬಂದಿದೆ ಅಂದ ತಕ್ಷಣ ಒಂದು ಅಂದಾಜಿದು, ಓ ಇಂಥವ್ರು ಬಂದಿದ್ದಾರೆ ಅಂದರೆ ಹೀಗಾಗಿದೆ ಅಂತ ಹೇಳಿ. ಅದೇನು ಅಂದ ತಕ್ಷಣ ಇವನು ಹೇಳ್ತಾನೆ, ನೂಕು ಕುನ್ನಿಯನು. ಆ ಬಂದವನು ಯಾವನಿದ್ನೋ ಅವನನ್ನೇ ಆಚೆಗೆ ನೂಕು. ಇವನು ಏನಿದು ಭೀತಾಕುಳನು, ಇಂಥವನ ಮಾತನ್ನೇ ನಾನು ಕೇಳೋಕ್ಕಾಗೋದಿಲ್ಲ. ಅಕಸ್ಮಾತ್ ನಾನೇನಾದರೂ ಸಮರದಲ್ಲಿ ನಿಂತರೆ ಪಿನಾಕಧರನಿಗೂ ನೂಕದೆಂದನು ಸತಿಯರಿದಿರೆನಲ್ಲಿ.
ಶಿವ ಬಂದರೂ ನನ್ನನ್ನು ಗೆಲ್ಲಕ್ಕಾಗಲ್ಲ ಅಂದಾಗ ಅವನಿದ್ದವ್ರ ಪಾಪ ಹೆಣ್ಣು ಮಕ್ಕಳು ರಾಜನನ್ನು ಹೊಗಳಲೇಬೇಕು, ಅನಿವಾರ್ಯ ಸ್ಥಿತಿಗಳಿರ್ತವೆ ಕೆಲವು. ಓಲೈಸಿ ಬದುಕುವಂಥ ಬದುಕಿಗೆ ತಗಲಾಕೊಂಡ್ಬಿಟ್ರೆ ಓಲೈಸಲೇಬೇಕು. ಅವನು ಹೆಡ್ಡನೋ ಪೆಡ್ಡನೋ ಒಟ್ಟು ನಿನ್ನಂಥವ್ನು ಯಾರು ಜಗತ್ತಲ್ಲೇ ಇಲ್ಲ ಅಂತೇಳಿ ಹೇಳಲೇಬೇಕಲ್ಲ. ಅಂಥವ್ರು ಒಂದಷ್ಟು ಜನ ಇದ್ದರು ಅಲ್ಲಿ. ಅವ್ರು ಹೇಳಿದ್ರು, ನೀವು ಜಗದಲ್ಲಿ ನಿಮ್ಮ ಎದುರಿಗೆ ಯಾರು ನಿಂತ್ಕೋತಾರೆ, ಆದ್ದರಿಂದ ಹೋಗಿ ತೋರಿಸು ಕೈಗುಣವ ಕೌರವರ ಥಟ್ಟಿನಲ್ಲಿ. ಅವರು ಪಾಪ ಅಂದ್ಕೊಂಡ್ಬಿಟ್ಟಿರ್ತಾರೆ, ಇವ್ನು ನಿಂತ್ಕೊಂಡ್ಬಿಟ್ರೆ ಕೌರವರು ಹೆದರ್ಕೊಂಡು ಹೋಗ್ತಾರೆ ಅಂತ. ಆಗ ಎಲ್ಲ ಅವನು ಹೌದು ಅದರಲ್ಲಿ ಏನಂತೆ ಅಂತ ಹೇಳಿ ಏನು ಹೇಳ್ತಾನೆ ಅಂದರೆ, ಕೌರವಂಗೆ ಬಡ ಪಾಂಡವರ ತೆರವಿದ ಮನದ ಗರ್ವದ ಕೊಬ್ಬು ಬಂದುಬಿಟ್ಟಿದೆ. ಪಾಪ ಪಾಂಡವರು 5 ಜನ, ಅವಕ್ಕೆ ಹಿಂದಿಲ್ಲ ಮುಂದಿಲ್ಲ. ಹಾಗಾಗಿ ಅವರನ್ನೆಲ್ಲೋ ಕಳಿಸಿದಾನಲ್ಲ. ಹಾಗೆ ಈಗ ಈ ದುರ್ಯೋಧನ ನನ್ನ ಶತ್ರುತ್ವವನ್ನು ನೆನೆದು ಮೇದಿನಿಯನ್ ಆಳ್ವನೆ ಮಹಾದೇವ. ಯಾರ ಜೊತೆಗೆ? ನಾನಂದರೆ ಏನು, ಯಾರನ್ನ ಅವನು ಕೆಣಕಿದ? ನಾನಿದ್ದೀನಲ್ಲ, ಜವನ ಮೀಸೆಯ ಮುರಿದನು. ಜವನ ಮೀಸೆಯ ಮುರಿದನು, ಭೈರವನ ದಾಡೆಯ ನಲುಗಿದನು, ಮೃತ್ಯುವಿನ ಮೇಲುದ ಸೆಳೆದನೋ, ಕೇಸರಿಯ ಕೆಣಕಿದನು, ಬವರವನು ತೊಡಗಿದನಲ ಕೌರವನು, ಅಕಟ ಮರುಳಾದನೆಂದು ಆ ಯುವತಿಯರ ಮಗನು ಉತ್ತರ ಬಿರುದ ಕೆದರಿದನು. ಅವನ ಪ್ರಕಾರ ಅವ ಎಷ್ಟು ದೊಡ್ಡವ ಅಂದರೆ ನಾವು ಸ್ವಲ್ಪ ಹಾಗೆ ಅಲ್ವಾ, ನಮ್ಮನ್ನು ತುಂಬ ಎಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿರ್ತೀವಿ, ನಮ್ಗೆ ಗೊತ್ತಿರಲ್ಲ ವಾಸ್ತವದ ಸತ್ಯಗಳೆಲ್ಲ. ಯಾರು ಈ ಕೌರವ ನನ್ನನ್ನು ಬಂದು ಕೆಣಕಿದ್ದು ಯಮನ ಮೀಸೆಯನ್ನು ಕಿತ್ತ ಹಾಗಿದೆ, ಭೈರವನ ಮೃತ್ಯುವಿನ ಮೇಲುದವನ್ನು ಸೆಳೆದಂಗಾಯಿತು. ಏನನ್ಕೊಂಡಿದ್ದಾನವನು ಅಂದುಕೊಂಡು ಇನ್ನೊಂದು ಪ್ರಶ್ನೆ ಇಡ್ತಾನೆ ಆ ಹೆಣ್ಮಕ್ಳ ಮುಂದೆ. ಆ ಕೌರವನ ಇಡೀ ಸೇನೆನಲ್ಲಿ ಯುದ್ಧ ಮಾಡಕ್ಕೆ ಯೋಗ್ಯತೆ ಇರೋ ಜನವೇ ಇಲ್ಲವಲ್ಲ, ನಾನೇನು ಮಾಡೋದು? ಆರೊಡನೆ ಕಾದುವೆನು ನಾನು, ಆರೊಡನೆ ಕಾದುವೆನು, ಕೆಲವರು ಹಾರುವರು, ಕೆಲರಂತಕನ ನೆರೆಯೂರಿನವರು, ಕೆಲವರು ಅಧಮ ಕುಲದಲ್ಲಿ ಸಂದು ಬಂದವರು, ವೀರರೆಂಬವರಿವರು, ಮೇಲಿನ್ನಾರ ಹೆಸರುಂಟವರೊಳೆಂದು ಕುಮಾರ ನೆನಗೊಬ್ಬಿನಲ್ಲಿ ನುಡಿದನು ಹೆಂಗಳಿದಿರಿನಲ್ಲಿ. ಕಷ್ಟವೇ ಅಲ್ವೇ ಈ ಥರದ ಸಮಸ್ಯೆ? ಈ ಕುಮಾರವ್ಯಾಸನ ಚಂದವೇ ಅದು. ಯಾರ ಜೊತೆಗಪ್ಪ ನಾನು ಮಾತಾಡಲಿ? ಬ್ರಾಹ್ಮಣರ ಜೊತೆಗೆ ಯುದ್ಧ ಮಾಡೋಕ್ಕಾಗಲ್ಲ ಅಲ್ವೇ? ಯಾಕಂದ್ರೆ ಇದ್ದ ದ್ರೋಣ ಕೃಪ ಇವ್ರ ಜೊತೆಗೆ ಸಾಧ್ಯವೇ ಇಲ್ಲ. ಮುಂದಿಂದಂತೂ ಇನ್ನೂ ಚೆನ್ನಾಗಿದೆ, ಕೆಲವರು ಅಂತಕನ ಪಕ್ಕದೂರಿನಲ್ಲೇ ಇದ್ದಾರೆ, ಇನ್ನೇನು ಸಾಯ್ತಾರೆ. ಭೀಷ್ಮ ಯಮಧರ್ಮನ್ ಪಕ್ಕದೂರಿನಲ್ಲೇ ಇದ್ದಾನೆ, ಮುದುಕರ ಮೇಲೆ ಕೈ ಎತ್ತದುಂಟ? ಸಾಧ್ಯತೆಯೇ ಇಲ್ಲ. ಇನ್ನು ಕೆಲವರು ನಾನು ಕ್ಷತ್ರಿಯ, ಅಧಮ ಕುಲದಲ್ಲಿ ಸಂದು ಬಂದವರು, ನಮಗಿಂತ ಕೆಳಗಿನ ಕುಲದವ್ರ ಜೊತೆಗೆ ಯುದ್ಧ ಮಾಡೋದು ತಪ್ಪೆ. ಕರ್ಣನ ಜೊತೆ ಯುದ್ಧ ಮಾಡೋಕ್ಕಾಗತ್ತೆ? ಇಲ್ಲ. ಹಾಗಿದ್ರೆ ಯಾರ ಜೊತೆ ಮಾಡಬೇಕು? ಯೋಧರೇ ಇಲ್ಲದ ಸೇನೆಯ ಮೇಲೆ ನಾನು ಯುದ್ಧ ಮಾಡೋದೆ ಅಂತ ಹೇಳಿದಾಗ ಆ ಹೆಣ್ಮಕ್ಳು ಹೌದಲ್ವೇ, ಎಂಥ ಕೆಲಸ ಆಯಿತು ಅಂತ ಪಾಪ ಅವರು ಅಂದರು. ಆಮೇಲೆ ಇನ್ನೂ ಹೇಳ್ತಾನೆ, ಪೊಡವಿಪತಿಗಳು ಬಂದು ತುರುಗಳ ಹಿಡಿವರೇ ಲೋಕದಲ್ಲಿ. ರಾಜ ಬಂದು ಈ ದನಗಳನ್ನು ಹಿಡಿಯೋದುಂಟ ಜಗತ್ತಲ್ಲಿ? ಯುದ್ಧ ಮಾಡಿದ್ರೆ ಬೇರೆ, ಈಗೇನು ಮಾಡೋಣ? ಲೋಕದಲ್ಲಿ ಅಧಮರ ಬಡಮನದ ಮನ್ನೆಯರ ಮೈ ಸಿಡಿ ಕೌರವನೊಳ ಆಯಿತು. ಪಾಪ ಅವನಿಗೆ ನಡವಳಿಕೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ. ಅವನು ಮುಂದೆ ಖಳನ ಮುರಿವೆನು, ಹಸ್ತಿನಾಪುರದೊಳಗೆ ಠಾಣಾಂತರವ ನಿಕ್ಕುವೆನು. ಕನ್ಸಲ್ಲಿ ನಿಂತ್ಕೊಂಡ್ರು ಈ ಥರದ ಯೋಚನೆ ಮಾಡೋಕ್ಕಾಗಲ್ಲ. ತೊಲಗಿಸುವೆ ಕೌರವನ ಸೇನೆಯ ಧೂಳಿಪಟ ಮಾಡಿ.
ಭೀಷ್ಮರೊಬ್ಬರನ್ನು ಎದುರಿಸಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಂತ ಆದ್ಮೇಲೆ, ಯಾಕಂದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಹೇಳ್ಕೊಡ್ತಾನೆ, ಅಪ್ಪ ಅವ್ರು ಹ್ಯಾಕ್ ಸಾಯ್ತಾರೆ ಅಂತ ಅವರನ್ನೇ ಕೇಳಬಿಡಿ ಅಂತ. ಯಾಕಂದ್ರೆ ಯಾರ ಕೈಯಲ್ಲೂ ಆಗಲ್ಲ, ಇಚ್ಛಾಮರಣಿ ಆತ. ಹಾಗಾಗಿ ಅವರನ್ನೇ ಕೇಳಬೇಕು. ಅವ್ರವ್ರ ಸಾಯೋ ಕ್ರಮವನ್ನ ನೀವು ಆ ಭಾಗ ಒಂದ್ಸರಿ ನೋಡಬೇಕು. ಆ ಪರ್ಟಿಕ್ಯುಲರ್ ಭಾಗ ಯಾರ್ಯಾರು ಹೇಗೆ ಸಾಯ್ತೀರಿ ನೀವೇ ಹೇಳಿ ಅಂತ ಕೇಳ್ತಾನೆ ಕೃಷ್ಣ. ಯಾಕೆ ಅಂದ್ರೆ ನಿಮ್ಮನ್ನು ಸಾಯಿಸೋಕ್ಕಾಗಲ್ಲ, ಬದುಕದನ್ನು ಬಿಡಕ್ಕಾಗಲ್ಲ. ಯಾಕೆ ಅಂದ್ರೆ ಅನ್ಯಾಯಕ್ಕೆ ಸಾಕ್ಷಿಯಾದವರು ಬದುಕಬಾರದು, ನಿಮ್ಮನ್ನೂ ಸೇರಿಸಿ. ಆಗೋದಿಲ್ಲ. ಮುಂದಿನ ಭಾಗದಲ್ಲಿ ಬರುತ್ತೆ ನಿಮಗೆ ಸಂಧಾನದಲ್ಲಿ. ಅವನು ಹೋದಾಗ ಕೃಷ್ಣ ತವಗೆ ಗಾಂಗೆಯ ಗುರು ಕೃಪಾದಿಗಳು ಸವೆದರು ಸಾರ ವಸ್ತುಗಳ ಸಿದ್ಧ ಮಾಡಿಕೊಂಡಿದ್ರೆ ಅವನ್ನೆಲ್ಲ ಬಿಟ್ಟು ವರ ಭಾಗವತ ಮಸ್ತಕ ರತ್ನ ವಿದುರನ ಮನೆಗೆ ನಡೆತಂದ. ಇದು ಕೃಷ್ಣನ ನಿರ್ಧಾರ. ಯಾಕಂದ್ರೆ ಉತ್ತರವನ್ನು ಕೊಟ್ಟು ಬಿಡ್ತಾನ ಅವನು ಅದಕ್ಕೆ. ದುರ್ಯೋಧನ ಕೇಳಿದಾಗ ಬಡ ಗೋಬಳಿಗತನ ನಿನ್ನ ಮೈಸಿರಿ ತೊತ್ತಿನ ಮನೆಯಲ್ಲುಂಡೆ ನೀನು ಅಂದಾಗ ಅವನು ಹೇಳ್ತಾನೆ, ಪ್ರಿಯದಲುಂಬುದು ಮೇಣು ವಿಬುಧಾಶ್ರಯದಲುಂಬುದು ಮೇಣು, ಪ್ರಿಯನು ನೀನು ಯಮಗಲ್ಲ ವಿಬುಧಾಶ್ರಯ ಮುನ್ನೆಲ್ಲ ನಿನ್ನಾಲಯದ ಅದೆಂತೂ ಊಟ ಸಂಭವಿಸುವುದು. ಏನ್ರಿ ಈ ಧೈರ್ಯ ಬರ್ಬೇಕಲ್ಲ ಒಬ್ಬಕ್ಕೆ. ಅಂಥವರನ್ನ ಇವ ಅಂದದ್ದು ಹಸ್ತಿನಾಪುರದೊಳಗೆ ಠಾಣಾಂತರವನಿಕ್ಕುವನು. ಇಡೀ ಬದುಕನ್ನ ಆ ಸಿಂಹಾಸನವನ್ನ ಉಳಿಸೋದಿಕ್ಕೆ ಅಂತ ಕೆಲಸ ಮಾಡಿದವರು ಭೀಷ್ಮರು. ಎದುರಿಸಕ್ಕಾದೀತ. ಅಂಥವರಿಗೆ ಇವ ಹೇಳಿದ್ದು ಗೆಲವ ತಹೆನು ಎಂದು. ಬಾಗೆ ಬಂದದ ಕುಮಾರವ್ಯಾಸನ ಭಾಷೆ ಇದು. ಬಾಗೆ ಬಂದದ ಗಳುಹುತ್ತಿದ್ದನು ಬೇಕು ಬೇಡ ಎಂಬುವರ ನಾಕಾಣೆ ಅಂತ ಹೇಳ್ತಾನೆ ಉತ್ತರನ ಬಗ್ಗೆ. ಇಷ್ಟೆಲ್ಲ ಆಯ್ತು. ಹೇಳ್ದವನು ಅರಿಯನೆ ಗಾಂಗೇನ, ನಂಗೆ ಗೊತ್ತಿಲ್ವವ, ನಾನು ಅರಿಯದವನೇ ದ್ರೋಣ. ಈ ಥರದ ಮಾತುಗಳನ್ನೆಲ್ಲ ಹೇಳಿ ಕೊನೆಗೆ ಬಂತು, ಎಲ್ಲ ನಿನಗೆ ಗೊತ್ತಿದೆ ಅಂದಮೇಲೆ ಯುದ್ಧಕ್ಕೆ ಹೋಗ್ಬೇಕು ತಾನೆ, ಹೌದಲ್ವೇ? ಆ ಸಂದರ್ಭ ಬಂದಾಗ ಹೋಗಕ್ಕಾಗದೆ ಇರೋನು ಏನಂದ, ನುಡಿದು ಫಲವೇ ನಿನ್ನು ಸಾರಥಿ ಮಡಿದ ನಿನ್ನಿನ ಬವರದಲ್ಲಿ. ಸತೋಬಿಟ್ಟ. ಸಾರಥಿ ಇಲ್ಲದ ರಥ ನಡೆಸೋದು ಹೇಗೆ? ಗಡಣಿಸುವ ಸಾರಥಿ ಒಬ್ಬನ ಪಡೆದನಾದೊಡೆ ಕೌರವೇಂದ್ರನ ಪಡೆಗೆ ಹಬ್ಬವ ಮಾಡುವೆನು ನಾನು. ನವುಗಳು ಹ್ಯಾಕ್ ಸಿಗತ್ ನೋಡಿ ಜೀವನದಲ್ಲಿ ಜಾರ್ಕೊಳಕ್ಕೆ. ಅಂದ್ರೆ ನಮ್ಮ ಸ್ವಭಾವಗಳನ್ನ ಕುಮಾರವ್ಯಾಸ ತೆಗೆದಿಡ್ತಾನೆ. ನಮಗೂ ಯಾವ್ದಾದ್ರು ಕೆಲಸ ಮಾಡಿ ಅಂದಾಗ ಕೈಲಿ ಅರಿಯಲ್ಲ ಅಂತ ಗೊತ್ತು. ಅದಕ್ಕೇನಾದ್ರೂ ನಾವು ಹುಡುಕ್ಕೋತೀವಿ. ಸಾರಥಿಯ ಶಿವ ಕೊಟ್ಟನಾದೊಡೆ. ಶಿವ ಯಾಕ್ರಿ ಕೊಡಬೇಕು? ಇವನೊಬ್ಬ ರಾಜ್ಕುಮಾರ ಅಂದಮೇಲೆ ಇದು ಒಬ್ಬನೇ ಸಾರಥಿನ ಒಂದು ರಾಜ್ಯದಲ್ಲಿ ಬೇಕಾದಷ್ಟು ಜನ ಇರ್ತಾರೆ. ಸಾರಥಿಯ ಶಿವ ಕೊಟ್ಟನಾದಡೆ ಮಾರಿಗುಬ್ಬಸವಾಗದೆ, ಅಷ್ಟು ಜನನ್ ಕೊಂದು ಹಾಕ್ತೀನಿ ನಾನು ಅಂತ ಹೇಳಿದಾಗ ಈ ಅರ್ಜುನ ಇದೆಲ್ಲ ಮಾತು ಕೇಳ್ತಾ ಇತ್ತು. ಮೈ ಉರಿಯೋದಿಲ್ವಾ ಇವನು ಹೇಳಿದ್ದೆಲ್ಲ ಕೇಳಿ? ಕಲಿಪಾರ್ಥನು ಕುಮಾರವ್ಯಾಸ ಹೇಳ್ತಾನೆ, ಇವನ ಬಾಲ ಭಾಷೆಗಳೆಲ್ಲವನ್ನು ಕೇಳಿಬಿಟ್ಟು ನಾವಿನ್ನಿಹುದು ಮತವಲ್ಲ, ಸುಮ್ಮನಿದ್ರು ಸರಿಯಾಗಲ್ಲಪ್ಪ ಅಂತ ಹೇಳಿ ದ್ರೌಪದಿನ ಕರೆಸ್ಬಿಟ್ಟು ಹೇಳು, ಈ ಬಂದಿದೆ, ಇವ್ರು ಯಾಕೆ ಬಂದಿದ್ದಾರೆ ಅಂತ ನಮಗೆ ಗೊತ್ತಿದೆ, ಹೇಗಿದ್ರು ನನಗೆ ಬರುತ್ತೆ ಅಂತ ಹೇಳಿ ನೀನು ಉತ್ತರಕ್ಕೆ ಸ್ವಲ್ಪ ಹೇಳು ಅಂತ ಹೇಳಿ ದ್ರೌಪದಿ ಹೇಳಿ ಕೇಳಿಸ್ತಾನೆ. ಇವನು ನೇರ ಹೇಳೋ ಆಗಿಲ್ವಲ್ಲ. ಪಾಪ ನೃತ್ಯ ಹೇಳ್ಕೊಡ್ತಿರೋ ಮೇಷ್ಟ್ರು, ಅವನಿಗೂ ಈ ಸಾರಥ್ಯಕ್ಕೂ ಏನು ಸಂಬಂಧ? ವ್ಯತ್ಯಾಸ ಆಗತ್ತೆ ಅಂದಾಗ ಉತ್ತರ ಓಡಿ ಬಂದ್ಲು. ಅಣ್ಣದೇವ, ಏನು ಯೋಚನೆ ಮಾಡಬೇಡ, ನಮ್ಮ ಬೃಹನ್ನಳೆಗೆ ಅಲ್ಪ ಸ್ವಲ್ಪ ಒಂದಷ್ಟು ಗೊತ್ತಿದೆ, ಆದ್ದರಿಂದ ನೀನು ಹೋಗು ಅಂತ ಹೇಳಿ ಹೇಳೋದು. ಸಿದ್ಧ ಆಯಿತು. ಇವನು ತಲೆ ಕೆಳಕಾಗೆಲ್ಲ ತೊಟ್ಕೊಂಡ, ಅದೆಲ್ಲ ಚೆನ್ನಾಗಿ ತಮಾಷೆಯಾಗಿದೆ. ಅಂತೂ ಇಂತೂ ರಥ ಓಡಿಸೋಕ್ಕೆ ಕೂತ್ಕೊಂಡ್ರು. ಜೀವಮಾನದಲ್ಲಿ ಮೊದಲನೇ ಸರಿ ಯುದ್ಧ ಭೂಮಿಗೆ ಹೋಗ್ತಿದ್ದಾನೆ. ಇವನ ಪ್ರಕಾರ ಇಲ್ಲೆಲ್ಲ ಒಂದು 5-6 ಜನ ಇರ್ತಾರೆ, ಇವನಿಗೆ ಗೊತ್ತಿರೋ ಹೆಸರುಗಳಿರುತ್ತಲ್ಲ, ಅಷ್ಟೇ ಜನ ಇರ್ತಾರೆ ಅಂತ ಹೇಳಿ ಹೋದ. ಇವನು ನಡೆಸ್ಕೊಂಡು ಹೋದ ಮುಂದಕ್ಕೆ. ಈ ಅರ್ಜುನ ಅಲ್ಲಿ ನೋಡ್ತಾನೆ, ಹಿಡಿದ ಧೂಳಿಯ ಧೂಮರಾಶಿಯ ಪಡೆ ವಿರಾಟನ ಮಗನ ಕಂಗಳಿಗೆ ದಾವಾಗ್ನಿಯಂತೆ ತೋರಿತು.
ಸೇನೆ ಅಂದರೆ ಹೀಗಿರುತ್ತೆ ಅಂತ ಅಂದಾಜಿಗೆ ಬಂದ್ಬಿಡ್ತು ಅವನಿಗೆ. ಓಹೋ, ಇದೇನಿದು? ಅವನ ಸಾರಥಿನ ಕೇಳ್ತಿದ್ದಾನೆ, ಇದನ್ನೇನಾ ಸೈನ್ಯ ಅಂದಿತ್ತು? ಪ್ರಳಯ ಮೇಘದ ಮಾತೃಕೆಯೋ ಇದು? ಅಷ್ಟು ಜನ ಇದ್ದಾರೆ. ನೆಲನ ದಡ್ಡಿಯ ಬೆಟ್ಟದಡವಿಯೋ ತಳಿತಟಕ್ಕಯ್ಯವೋ ಜಗಂಗಳನ ಒಳಿವ ಜಲಧಿಯೋ ಸೇನೆಯೋ ನಾವರಿಯವೋ ಸಾರಥಿ. ಹೀಗೂ ಇರತ್ತ? ನನ್ನ ಕೈಲಾಗಲ್ಲಪ್ಪ. ಕಾಲಕೂಟದ ತೊರೆ, ಮಾರಿಯ ಗೂಳೆಯ, ಮೃತ್ಯುವಿನ ಗಂಟಲ ತಾಳಿಗೆ ಇವ್ರ ಜೊತೆಗೆ ಯಾರು ಯುದ್ಧ ಮಾಡಕ್ಕಾಗತ್ತೆ? ಸಾಧ್ಯವೇ ಇಲ್ಲ. ಕಡೆಗೆ ಹಾಯವು ಕಂಗಳು. ಇದನ್ನ ನಮಗೆ ಈ ಕಣ್ಣಲ್ಲಿ ಈಸಾಡಕ್ಕಾಗಲ್ಲ. ಇದನ್ನ ಎಷ್ಟು ಚೆನ್ನಾಗಿದೆ ನೋಡಿ. ದೇಹ ಈಸಾಡೋದು ಬೇರೆ ನೀರಲ್ಲಿ, ಇದು ಎಂಥ ದೊಡ್ಡ ಸಮುದ್ರದ ಥರ ಇತ್ತು ಅಂತಂದ್ರೆ ಕಂಗಳಿ ಬಲಗಡಲ ಮನವಿ ಈಸಾಡಲಾರದು. ಕಣ್ಣು ಈಜಾಡಕ್ಕಾಗಲ್ವಲ್ಲಪ್ಪ, ಅಷ್ಟು ದೊಡ್ಡ ಸಮುದ್ರದ ಮಾದರಿ ಇದೆ. ಶಿವ ಶಿವ, ಕಾದಿ ಗೆಲೆದೇವೆ, ಸಾಧ್ಯವೇ ಇಲ್ಲ ಅಂದ್ರು ಇವನು ಮುಂದಕ್ಕೆ ರಥ ಓಡಿಸ್ತಿದ. ಇವನಿಗೆ ತಡ್ಕೊಳಕ್ಕಾಗ್ತಿಲ್ಲ. ಹೋಗಿ ಮುಂದಕ್ಕೆ ನಿಲ್ಲಿಸ್ಬಿಟ್ರೆ ಮಾಡೋದೇನು ಪಾಪ. ಇದು ಬಿಲ್ಲ ಎತ್ತಿಲ್ಲ ಯಾವತ್ತು. ಹಸಿದ ಮಾರಿಯ ಮಂದೆಯಲ್ಲಿ, ಹಸಿದ ಮಾರಿಯ ಮಂದೆಯಲ್ಲಿ ಕುರಿ ನುಸುಳಿದಂತಾದೆನೋ ಬೃಹನ್ನಳೆ. ಹಸಿದ ಮಾರಿಯ ಮಂದೆಯಲ್ಲಿ ಕುರಿ ನುಸುಳಿದಂತಾದೆನು. ಎಸಗದಿರು ತೇಜಿಗಳ ತಡೆ ಚಮ್ಮಟಿಗೆಯನು ಬಿಸುಡು. ಮಿಸುಕಬಾರದು ಪ್ರಳಯ ಕಾಲನ ಮುಸುಕ ನುಗಿವವನಾರು. ಕೌರವನ ಸಮಬಲನೈ, ಕೌರವನ ಸಮಬಲನೈ ರಥವ ಮರಳಿಚು ಜಾಡಿಸುವೆನೆಂದ. ಈಗ ದುರ್ಯೋಧನನ್ನ ಅಳಿಸ್ಬಿಡ್ತೀನಿ ಎಂದ ಉತ್ತರ ಕುಮಾರ ಇಲ್ಲಿ ಹೇಳ್ತಿದ್ದಾನೆ, ಹಸಿದ ಮಾರಿಯ ಮಂದೆಯಲ್ಲಿ ನಾನು ಕುರಿ ನುಸುಳಿದಂತಾಯಿತು. ತಿನ್ನಾಕ್ತಾ ಬಿಟ್ಟು ಬಿಡ್ತಾರ. ರಥವ ಮರಳಿಚು. ಸಾರಥಿ ಹೇಳ್ತಾನೆ, ಎಲೆ ಕುಮಾರಕ ಮೊದಲ ಚುಂಬನದೊಳಗೆ ಹೊಲು ಬಿದ್ದಂತೆ. ನೀವು ಗಾದೆ ಎಲ್ಲ ಕುಮಾರವ್ಯಾಸ, ಅದೊಂದು ದೊಡ್ಡ ಲೋಕ ರೀ. ಗಾದೆ ನುಡಿಗಟ್ಟೆಲ್ಲ ಹೆಂಗೆ ಬರುತ್ತೆ ಅಂದರೆ ಕುಮಾರವ್ಯಾಸನ ಭಾಷೆಯಲ್ಲಿ ಅದರ ಸೌಖ್ಯವೇ ಬೇರೆ ಮಾತು. ಮೊದಲ ಚುಂಬನದೊಳಗೆ ಹೊಲು ಬಿದ್ದಂತಾಯಿತು, ಕಾಲಗದೊಳಗೆ ಬೆರೆಯದೆ ಮುನ್ನ ಹಿಡಿದ ಈ ಸಮರ ಭೀತಿಯನ್ನು. ನೀನು ಯುದ್ಧ ಭೂಮಿಗೆ ಹೋಗೇ ಇಲ್ಲ ಇನ್ನು, ಈಗಲೇ ಹೆದರ್ಕೊಂಡ್ಬಿಟ್ರೆ ಹೇಗಪ್ಪ ನೀನು? ಕುಲಕ್ಕೆ ಕುಂದ ತಾರದಿರು, ನಿಮ್ಮಪ್ಪ ರಾಜ, ನೀನು ಹಿಂತಿರುಗಿದ್ರೆ ಜಗತ್ತೇನನ್ನತ್ತೆ? ವಿರಾಟನ ಮಗ ಇಂಥ ಹೇಡಿ ಅಂತ ಆಗಿಬಿಡುತ್ತೆ ಅಂತ ಹೇಳಿ ರಥವನ್ನು ಬೇಗ ಹರಿಸಿದೆನು. ಇವನು ಕೇಳ್ತಾನೆ, ಏಕೋ ಸಾರಥಿ, ಹೇಳ್ತಿದ್ದೀನಿ ತಾನೆ ನಾನು, ರಥವ ಮುಂದಕ್ಕೆ ನೂಗಿ ಗಂಟಲ ಕೊಯ್ಯುವೆ ನೀ, ಸಾಯಿಸಕ್ಕೆ ಹೊಡ್ತಿದೆಯಲ್ಲ, ಇದು ಯಾಕೆ? ಇದು ನಮಗಲ್ಲಪ್ಪ, ನಾಕ ನಿಳೆಯರಿಗೆ ಇದು ವಿಹಿತ. ದೇವತೆಗಳಿದ್ದಾರಲ್ಲ, ಅವ್ರು ಬಂದು ಏನಾದ್ರು ಮಾಡಿದ್ರೆ ಇದು ಸರಿ ಹೋಗುತ್ತೆ. ನಿನಗೆ ವಿವೇಕ ಎಳ್ಳಿನಿತು ಇಲ್ಲ, ನಿಂಗೆ ಗೊತ್ತಿಲ್ಲಪ್ಪ. ಆದ್ರಿಂದ ತೆಗೆ ಸಾಕು ವಾಘೆಯ ಮರಳಿ ಹಿಡಿ ತೇಜಿಗಳ ತಿರು ಅಂತ ಹೇಳ್ದ. ಅರ್ಜುನ ಕೇಳಕ್ ಸಾಧ್ಯವೇ ಈ ಮಾತನ್ನ? ನುಡಿಯ ಕೇಳದೆ ಮುಂದೆ 18 ಒಡಿಯನ ಅರ್ಜುನ ರಥವ ಹರಿಸಿದ. ಆಗ ಕೇಳ್ತಾನೆ ಅವನು ಉತ್ತರ ಕುಮಾರ, ಸಾರಥಿ, ನುಡಿಬವರು ನಾವು ಹಾಗೆಗಳೇ, ನಿನಗೆ ಅವ್ರ ಶತ್ರುಗಳ, ನಾನು ಶತ್ರುಗಳ. ಏನಿದು? ನಾವು ನಿನ್ನ ಒಡೆಯರಲ್ಲ, ಊಟ ಹಾಕಿ ನಿಮ್ಮನ್ನು ಸಾಕಿಲ್ವೇನೋ ನನ್ನ ಇಷ್ಟು ದಿನದಿಂದ, ನೀನು ಹೀಗೆಲ್ಲ ಮಾಡಬಾರ್ದು ಅಂದಾಗ ಅರ್ಜುನ ನಗುತ್ತ ಎಂದೊಡರ್ಜುನ ನಗುತ್ತ ರಥವನು ಮುಂದೆ 4 ನೂಕಲು ಕೊಂದ ನೀ ಸಾರಥಿಯನುತ ಸಂವರಿಸಿ ಮುಂಜರಗ
ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಮ್ದು ಧುಮ್ಮಿಕ್ಕಿದನು ಬದುಕಿದೆನೆಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ. ಹೆಂಗಾಗ್ಬಿಡ್ತು ನೋಡಿ. ಹಿಂದೆ ಬಂದು ಅರ್ಜುನನ ಅರಿವಿಗೆ ಬರೋಕ್ ಮುಂಚೆ ಇವನು ಹಾರಿ ಓಡಕ್ ಶುರು ಮಾಡ, ಆಮೇಲೆ ಕಟ್ಟಿದ್ದ ಕಿರೀಟ ಎಲ್ಲ ಬಿದ್ದು. ಈ ಸೂಕ್ಷ್ಮಮತಿಯಾದ ಕವಿ ಹಾಯ್ದನು ಬಿಟ್ಟ ಮಂಡಲಿ ಅಂದ್ರೆ ಅಲ್ಲಿ ಬಿದ್ದು ಹೋಯ್ತು ಅಂತ ಅರ್ಥ. ರಾಜನಾದವನಿಗೆ ಅದೊಂದು ಘನತೆ ಅಲ್ವೇ. ಅವೆಲ್ಲ ಬಿದ್ದು ಹೋಗಿದ್ದನ್ನು ಲೆಕ್ಕಿಸಿಕೊಳ್ಳದೆ ಕೂದಲು ಬಿಚ್ಕೊಂಡು ಓಡ್ತಾ ಇದ್ದಾನೆ. ನೋಡಿ ನಾನು ಕಲಿಪಾರ್ಥ. ಕೇಡಾಡಿ ಕೆದರಿದ ಕೇಶದಲ್ಲಿ ಕೆಟ್ಟು ಓಡುತ್ತಿರೋನು. ಆ ಕಡೆ ಕೌರವರು ಯುದ್ಧಕ್ಕೆ ಸಿದ್ಧ ಆಗೋದನ್ನು ಬಿಟ್ಟುಬಿಟ್ರು, ಸುಮ್ಮನೆ ನೋಡ್ತಾ ಇದ್ದಾರೆ. ಇವನು ಓಡ್ತಾ ಇದ್ದಾನೆ ಅವನ ಹಿಂದೆ. ಪಾಪಿ ಹಾಯ್ದನು ಹಿಡಿಯಬೇಕೆನ್ನುತ್ತ. ಉತ್ತರ ಕುಮಾರ ಎಷ್ಟು ಜೋರಾಗಿ ಓಡ್ತಾ ಇದ್ದಾನೆ ಅಂದರೆ ಅರ್ಜುನ ಸ್ವಲ್ಪ ಕಷ್ಟಪಟ್ಟೆ ಓಡಬೇಕಾಯ್ತು. ಅವನಿಗೆ ಪ್ರಾಣ ಉಳಿಸ್ಕೊಳ್ಳುವ ಭರ, ಇವನಿಗೆ ಯುದ್ಧ ಮಾಡುವ ಆಸೆ. ಹಾಗಾಗಿ ಓಡ್ತಾ ಇದ್ದಾನೆ. ಹೀಗೆ ಒಬ್ಬರ ಹಿಂದೆ ಒಬ್ಬರು ಓಡ್ತಾ ಇದ್ದದ್ದನ್ನು ಕಂಡು ಕೌರವ ಸೇನೆ ಕೆಡದುದು ನಗೆಯ ಕಡಲೊಳಗೆ. ಅವ್ರಿಗೆ ಯುದ್ಧ ಮಾಡೋದಿರಲಿ, ಇವರಿಬ್ಬರು ಬಂದದ್ದು ಏನು ಕತೆ ಅಂತ ಹೇಳಿ ತಮ್ಮಲ್ಲೇ ಮಾತಾಡ್ಕೋತಾ ಇದ್ದಾರೆ. ಅರ್ಜುನ ಕೇಳ್ದ, ನಿಂತ್ಕೋ ಉತ್ತರ ಕುಮಾರ, ಓಡಬೇಡ ಅಂತ. ಅವನ ಸಾಧ್ಯವೇ ಇಲ್ಲ, ಮೃತ್ಯುವೋ ಸಾರಥಿಯೋ ಪಾಪಿ ನೀನು, ನಿನ್ನನ್ನು ಕರ್ಕೊಂಬಂದಿದ್ದೆ ನನಗೆ ತಪ್ಪಾಯಿತು ಅಂತ ಹೇಳಿ ಮುಂದಕ್ಕೆ ಹೋದ. ಅವನು ಹೇಳ್ತಾನೆ, ಮುಂದಕ್ಕೆ ಹೆಜ್ಜೆ ಇಟ್ಟರೆ ಕತ್ತರಿಸ್ಬಿಡ್ತೀನಿ, ನಿಂತ್ಕೊ ನೀನು, ಅಲ್ಲಿ ಹೋಗಿ ಸಾಯೋಕ್ಕಿಂತ ಮೊದಲು ನನ್ನ ಕೈಯಲ್ಲೇ ಸಾಯ್ತೀಯ ನೀನು ಅಂತ ಹೇಳಿ ಅಟ್ಟಿಸ್ಕೊಂಡು ಹೋಗಿ ಉತ್ತರನನ್ನು ಹಿಡಿತಾನೆ. ಅಂತರ ಎಷ್ಟಿತ್ತು ಅಂತ ಕುಮಾರವ್ಯಾಸ ಬರೀತಾನೆ ಅಂದರೆ 100 ಹೆಜ್ಜೆಯ ಅಂತರವಿತ್ತು. ಅಷ್ಟು ಬೇಗ ಓಡಿದನವ. ಹೋಗಿ ಹಿಡ್ಕೊಂಡು ನಿಲ್ಲಿಸಿ ಕೇಳ್ತಾನೆ, ಹೆಂಗಳಿದಿರಲ್ಲಿ ಹೊಟ್ಟುಗುಟ್ಟಿದೆ, ಏನು ಮಾಡ್ತಿದ್ದೆ ನೀನು, ಈಗ ಎಲ್ಲಿ ಹೋಯ್ತದೆಲ್ಲ ಅಂತ ಹೇಳಿದಾಗ ಅವನು ಹೇಳ್ದ. ಇವನು ಉತ್ತರನ ಚಿತ್ರಣ ಕೊಡ್ತಾನೆ ಕುಮಾರವ್ಯಾಸ. ಹಲುಗಿರದು ಬಾಯೊಳಗೆ ಬೆರಳಿಟ್ಟು ಅಳುಕಿ ತಲೆಬಾಗಿದನು. ಹಲ್ಲು ಕಿರ್ಕೊಂಡು ಕೇಳ್ತಾ ಇದ್ದಾನೆ, ನನ್ನ ಕೈಯಲ್ಲಾಗಲ್ಲಪ್ಪ, ಸಾರಥಿ ಕಳುಹಿ ಕಳೆಯ, ನೀನು ಏನಾದ್ರು ಮಾಡ್ಕೊಂಡು ಹಾಳಾಗೋಗು, ಆದರೆ ನೀನು ನನ್ನನ್ನು ಕಳಿಸ್ಬಿಡು, ನಿನ್ನ ಬಸುರಲ್ಲಿ ಮರಳಿ ಬಂದವನು ನಾನು, ನಿನ್ನ ಹೊಟ್ಟೆಲ್ಲಿ ಹುಟ್ಟುಬಿಟ್ಟೆ ಮತ್ತೆ ಅಂತ ಅನ್ಕೊಂಬಿಡು, ಕಾಪಾಡಿಬಿಡು ನನ್ನನ್ನು ಅಂತ ಹೇಳಿದಾಗ ಹೆದರಬೇಡ. ಈ ಥರ ಜೀವಗಳ್ಳತನ ವೀರರ ಲಕ್ಷಣವಲ್ಲ. ಎದುರಿಸಬೇಕು, ರಣರಂಗದಲ್ಲಿ ಎದುರಿಗೆ ನಿಂತ್ಕೋಬೇಕು. ಆದ್ದರಿಂದ ನೀನು ಸಾಮಾನ್ಯದ ಅರ್ಜುನ ಇವನೊಳಗೆ ಶೌರ್ಯವನ್ನು ತುಂಬ ಪ್ರಯತ್ನ ಮಾಡ್ತಾ ಇದ್ದಾನೆ. ಎಂತಹ ದೊಡ್ಡ ಶ್ರೇಷ್ಠವಾದ ವಂಶ ನಿಂದು. ನಿನ್ನ ತಂದೆ ಇದ್ದಲ್ಲ, ರಾಯರೊಳಗೆ ರಾಯ ನಿನ್ನ ತಂದೆ. ಅಂಥವನ ಮಗನಾಗಿ ನೀನು ಇಂಥ ಕೆಲಸ ಮಾಡ್ತಿದ್ಯಾ ಅಂದರೆ ತಪ್ಪಾಗತ್ತೆ. ನಾವು ಶ್ರೇಷ್ಠರಾದ ಮಾತ್ರಕ್ಕೆ ನಮ್ಮ ಮಕ್ಕಳು ಶ್ರೇಷ್ಠರಾಗಕ್ಕಾಗಲ್ಲ. ಶ್ರೇಷ್ಠತೆಯನ್ನು ಒಳಗಿಂದ ಬೆಳೆಸಬೇಕು. ಶ್ರೇಷ್ಠರಾದವರಿಗೆ ಬರುವ ಅಪಾಯ ಇದು. ಯಾಕೆಂದರೆ ಆ ನೆರಳುಗಳು ಅವರ ತಲೆಯ ಮೇಲೆ ಬೀಳದೇ ಇರೋ ಥರ ನೋಡಿಕೊಂಡು ಒಳಗಿಂದ ಅವರನ್ನು ಎತ್ತಬೇಕಲ್ಲ, ಅದು ತುಂಬ ಕಷ್ಟದ ಕೆಲಸ. ವಿರಾಟ ತಾನು ಶ್ರೇಷ್ಠ ರಾಜ, ಮಗನನ್ನೂ ಶ್ರೇಷ್ಠನನ್ನಾಗಿ ಮಾಡುವುದರಲ್ಲಿ ಸ್ವಲ್ಪ ಹಿಂದೆ ಸರಿದಿದ್ದರಿಂದ ಉತ್ತರ ಇಂತಹ ಹೇಡಿಯಾದ ಅರ್ಜುನ ಕಲಿಸ್ತಾ ಇದ್ದಾನೆ. ತಪ್ಪು ನೀನು ಮಾಡ್ತಾ ಇರೋದು. ಎಚ್ಚೆತ್ಕೋಬೇಕು, ಎದುರಿಸಬೇಕು ಬದುಕನ್ನು. ಯುದ್ಧ ಭೂಮಿಗೆ ಕೊಳಗುಳದಳು ಓಡಿದಡೆ ಫಲ ಮಹಾಪಾತಕ. ಯುದ್ಧರಂಗದಿಂದ ಹಿಂದಕ್ಕೆ ಹೋಗುತ್ತಿದೆಯಲ್ಲ, ಅದೇ ಮಹಾಪಾತಕ. ಸತ್ತರೆ ವೀರ ಸ್ವರ್ಗಬಹುದೆಂದ. ಅದು ವಿಜಯಲಕ್ಷ್ಮಿಯನ್ನು ಇಟ್ಕೊಂಡು ಮಾಡುವಂಥದ್ದು. ಅದಕ್ಕೆ ಅವನು ಉತ್ತರ ಹೇಳ್ತಾನೆ. ಎಂಥ ಉತ್ತರ ಹೇಳ್ದ ಅಂದರೆ, ನೋಡಪ್ಪ, ಪಾತಕ ಬಂತು ಅಂತ ಇಟ್ಕೊಳ್ಳೋಣ. ಈಗ ಧುರದಲ್ಲಿ ಓಡಿದ ಪಾತಕವ ಭೂಸುರರು ಕಳೆವರು ಅಶ್ವಮೇಧವ ಧರಣಿಯಲ್ಲಿ ಪ್ರತ್ಯಕ್ಷವಾಗಿಯೇ ಮಾಡಬಹುದು. ನಾನು ಈ ಯಾಗ ಮಾಡಿಬಿಟ್ಟಾರು ನಾನು ಕಳ್ಕೊಳ್ತೀನಿ. ಇನ್ನು ಸುರರ ಸತಿಯರನ್ನು ಒಲ್ಲೆವು ನಮಗೆ ಎಮ್ಮ ಅರಮನೆಯ ನಾರಿಯರೇ ಸಾಕು. ಅವರೇ ಚೆನ್ನಾಗಿದೆ. ಏನು ನಮ್ಗೆ ಅಪ್ಸರೇರೇನು ಬೇಕಾಗಿಲ್ಲ, ಅವರೇ ಅಂತ ಚೆನ್ನಾಗಿರೋ ಹೆಣ್ಣು ಮಕ್ಕಳಿದ್ದಾರೆ.
ಇನ್ನು ವೀರ ಸ್ವರ್ಗ ಕಟ್ಕೊಂಡು ಏನು ಮಾಡಲಿಲ್ಲ. ಆದ್ರಿಂದ ಇನ್ನು ನಮ್ಮ ಅರಸುತನವೇ ಸಾಕೆ ಮಗೆ ಇಂದ್ರ ಪದವಿಯ ಪದ ಬೇಡ, ಅದೂ ನಮಗೆ ಬೇಡ. ಆದ್ರಿಂದ ಹೋಗೋಣ ಅಂದಾಗ ಇಲ್ಲ, ಸಾಧ್ಯವೇ ಇಲ್ಲ. ಒಂದು ಕೆಲಸ ಮಾಡೋಣ, ಈಗ ನೀನು ಸಾರಥಿಯಾಗು, ನಡೆ, ನೀನು ಸಾರಥಿಯಾಗು.